ಚಿಕ್ಕನಾಯಕನಹಳ್ಳಿಯಲ್ಲಿ ತವರಿನ ಮಡಿಲು ಕಾರ್ಯಕ್ರಮ. ಸಾವಿರದ 220 ಗರ್ಭಿಣಿಯರಿಗೆ ಶ್ರೀಮಂತ ಶಾಸ್ತ್ರ ಆಯೋಜನೆ. ಗರ್ಭಿಣಿಯರಿಗೆ ಮಡಿಲು ತುಂಬಿದ ಶಾಸಕ ಸುರೇಶ್ ಬಾಬು. ಚಿಕ್ಕನಾಯಕನಹಳ್ಳಿಯಲ್ಲಿ ಎಸ್ಪಿ ಚಾರಿಟಬಲ್ ಟ್ರಸ್ಟ್, ತಾಲೂಕು ಆಡಳಿತ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ನಡೆದ ತವರಿನ ಮಡಿಲು ಸಾಮೂಹಿಕ ಶ್ರೀಮಂತ ಕಾರ್ಯಕ್ರಮ ಶಾಸಕ ಸಿಬಿ ಸುರೇಶ್ ಬಾಬು ನೇತೃತ್ವದಲ್ಲಿ ವೈಭವದಿಂದ ನೆರವೇರಿತು. ಇನ್ನು ತಾಲೂಕಿನಾದ್ಯಂತ ಇರುವ 1220 ಗರ್ಭಿಣಿಯರನ್ನ ಒಂದೆಡೆ ಕರೆಸಿ ಎಲ್ಲ ಮಹಿಳೆಯರಿಗೆ ಬಳೆ ತೊಡಿಸಿ ಹೂವನ್ನ ನೀಡಿ ಸೀರೆ ಕೊಟ್ಟು ಶಾಸಕರು ಹಾರೈಸಿದ್ರು. ತಾಲೂಕಿನಲ್ಲಿ ಗರ್ಭಿಣಿಯರಿಗೆ ಮಡಿಲು ತುಂಬಿ ಮಾತನಾಡಿದ ಅವರು, ಎಲ್ಲ ಗರ್ಭಿಣಿ ಮಹಿಳೆಯರಿಗೂ ಪೌಷ್ಟಿಕ ಆಹಾರದ ಬಗ್ಗೆ ಅರಿವು ಮೂಡಿಸುವ ಜೊತೆಗೆ ಮಹಿಳೆಯರಿಗೆ ಪೌಷ್ಟಿಕಾಂಶಯುಕ್ತ ಊಟದ ವ್ಯವಸ್ಥೆಯನ್ನ ಕೂಡ ಮಾಡಿದ್ದೇವೆ. ನಾನು ಅವರ ಅಣ್ಣನ ಸ್ಥಾನದಲ್ಲಿ ನಿಂತು ಎಲ್ಲ ಗರ್ಭಿಣಿ ಮಹಿಳೆಯರಿಗೆ ಶ್ರೀಮಂತ ಮಾಡಿ ಗೌರವವನ್ನ ಸಲ್ಲಿಸಿದ್ದೇನೆ. ಇನ್ನು ವೇದಿಕೆಯಲ್ಲಿ ಮಾತನಾಡಿದ ವೇಳೆ ಈ ಭಾಗದ ಜನರ ಋಣ ನನ್ನ ಮೇಲಿದೆ, ತೀರಿಸುವ ಕೆಲಸವನ್ನ ಮಾಡ್ತೀನಿ ಎಂದಿದ್ದಾರೆ. ಏನು ಅಣ್ಣನ ಸ್ಥಾನದಲ್ಲಿ ನಿಂತು ಇವತ್ತು ನಮ್ಮ ತಾಲೂಕಿನ ನಮ್ಮ ಕ್ಷೇತ್ರದ ಎಲ್ಲ ಗರ್ಭಿಣಿಯರೇನಿದ್ದಾರೆ ಅವರ ಒಂದು ಈ ವ್ಯವಸ್ಥೆನಲ್ಲಿ ಈ ಸಂದರ್ಭದಲ್ಲಿ ಅವ್ರನ್ನ ಖುಷಿಯಾಗಿ ಇಡ್ತಕ್ಕಂಥದ್ದು, ಒಂದು ನೆಮ್ಮದಿಯಾಗಿ ಇಡ್ತಕ್ಕಂಥದ್ದು, ಮುಂದೆ ಹುಡ್ತಕ್ಕಂಥ ಮಗುಗೆ ಏನೂ ಕೂಡ ದುಷ್ಪರಿಣಾಮ ಬೀರದ ರೀತಿಯಲ್ಲಿ ಅವರೆಲ್ಲರನ್ನೂ ಕೂಡ ಸಂತೋಷವಾಗಿ ಇಡ್ತಕ್ಕಂಥದ್ದು ನಮ್ಮ ಧರ್ಮ. ಕುಟುಂಬದಲ್ಲಿ ಮಾಡ್ತಾರೆ. ನಾನು ಕೂಡ ಒಬ್ಬ ಒಡ ಹುಟ್ಟಿದವನ ರೀತಿಯಲ್ಲಿ ಇವತ್ತು ಅವರೆಲ್ಲರಿಗೂ ಕೂಡ ಮಡಿಲು ತುಂಬುವಂಥ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಹಿಂದೆ ಸುಮಾರು ಸಲ ನಾವೆಲ್ಲ ಕೂಡ ಮಾಡಿದ್ವಿ. ಹಾಗಾಗಿ ಇದೊಂಥರ ನಮ್ಮಲ್ಲಿ ಬಾಂಧವ್ಯ ಹೆಚ್ಚಾಗಿ ಹೋಗ್ತದೆ. ಇದರಲ್ಲಿ ಅಣ್ಣ ತಂಗಿ ಬಾಂಧವ್ಯ ಇರ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಸೋದರನಾಗಿ ನಿಂತ್ಕೊಂಡು ಅವ್ರಿಗೆ ಮಡಿಲು ತುಂಬುವಂಥ ಕೆಲಸನ ಸುಮಾರು 1206 ಜನ ಇದ್ದಾರೆ ನಮ್ಮ ಕ್ಷೇತ್ರದಲ್ಲಿ. ಅವರೆಲ್ಲರಿಗೂ ಮಾಡ್ತಾಯಿದ್ದೀವಿ. ಇವತ್ತು 4 ತಿಂಗಳಿಂದ 8 ತಿಂಗಳವರೆಗೂ ಇಲ್ಲಿ ಕರೆಸ್ಕೊಂಡಿದ್ದೇವೆ. ಇನ್ನು 8ರಿಂದ 9ನೇ ತಿಂಗಳವರೆಗೆ ಅದು ರಿಸ್ಕ್ ಬೇಡ ಅಂತ ಹೇಳ್ಬಿಟ್ಟು ಅವ್ರ ಮನೆಯಲ್ಲೇ ಮಾಡೋವಂಥ ಕೆಲಸನ ಅಲ್ಲಿಯ ನಮ್ಮ ಆಶಾ ವರ್ಕರ್ಸು, ಅಂಗನವಾಡಿಯವ್ರು ಮಾಡೋವಂಥ ಕೆಲಸ ಮಾಡ್ತಾಯಿದ್ದೇವೆ. ಹೌದು, ನಾವೆಲ್ಲರೂ ಸಾಮಾನ್ಯರೇ, ನಾವೆಲ್ಲರೂ ಮನುಷ್ಯರೇ. ಮೊದಲು ನಾವೆಲ್ಲರೂ ಮನುಷ್ಯರೇ, ನಂತರ ನಾವು ಅಧಿಕಾರಿ, ನಾನು MLA. ಅದನ್ನು ಇವತ್ತು ಒಂದು ಕುಟುಂಬ ಅಂತ ಹೇಳಿದೆ. ಒಂದು ಕುಟುಂಬದ ರೀತಿಯಲ್ಲಿ ನಾವೆಲ್ಲ ಕೂತ್ಕೊಂಡು ಇವತ್ತು ಈ ಒಂದು ಸಡಗರ, ಇದೊಂಥರ ಕೌಟುಂಬಿಕ ಕಾರ್ಯಕ್ರಮದ ರೀತಿಯಲ್ಲಿ ಇದೊಂದು ನಮ್ಮದೊಂದು ಕುಟುಂಬನೇ. ನಮ್ಮ ಕ್ಷೇತ್ರ ನನಗೆ ಯಾವತ್ತೂ ಕುಟುಂಬನೇ. ರಾಜಕೀಯ ಇರುತ್ತೆ ಹೋಗುತ್ತೆ, ಬಟ್ ಕ್ಷೇತ್ರದ ಜನ ನನಗೆ ಯಾವತ್ತೂ ಕೂಡ ನನ್ನ ಕಷ್ಟದಲ್ಲಿದ್ದಾಗ ಅವ್ರು ಆಗ್ತಾರೆ, ಅವ್ರ ಜೊತೆಗೆ ನಾನು ಆಗ್ತಾನೆ. ಆ ಥರ ಬಾಂಧವ್ಯ ನಾವು ಮೊದಲಿಂದ ನಮ್ಮ ತಂದೆಯವ್ರ ಕಾಲದಿಂದನೂ ಕೂಡ 1972ರಿಂದನೂ ಕೂಡ ಇಲ್ಲಿವರೆಗೂ ಉಳಿಸ್ಕೊಂಬಂದಿದ್ದಾವೆ. ಆದ್ದರಿಂದ ನಮ್ಗೆ ಯಾವತ್ತೂ ಭೇದ ಭಾವ ಇಲ್ಲ. ದಯಮಾಡಿ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಸೋದರ ಭಾವನೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ಮಾಡಿದ್ದೇವೆ. ಎಲ್ಲರನ್ನೂ ಕೂಡ ತೃಪ್ತಿಯಾಗಿ ಊಟ ಮಾಡಿಸಿ ಅವ್ರನ್ನ ಕಳಿಸ್ತಕ್ಕಂಥದ್ದಕ್ಕೆ ಎಲ್ಲ ವ್ಯವಸ್ಥೆನೂ. ಯಾಕೆಂದರೆ ಇವತ್ತು 2 ಜೀವಗಳಿರ್ತದೆ. 2 ಜೀವಗಳು ಒಟ್ಟಿಗೆ ಇರೋಂಥ ಸಂದರ್ಭದಲ್ಲಿ ಎಷ್ಟು ಸುರಕ್ಷಿತವಾಗಿ ಸೂಕ್ಷ್ಮವಾಗಿ ಇಲ್ಲೊಂದು ಚೂರು ಧೂಳು ಬರೋದ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕು ಅಂತ ಎಲ್ಲ ಅಚ್ಚುಕಟ್ಟಾಗಿ ಒಂದು ನಮ್ಮ ಯುವಕ ತಂಡ ಇದೆ. ಎಲ್ಲ ತಂಡ ನಮ್ಮ ಅಧಿಕಾರಿಗಳು, ದಂಡಾಧಿಕಾರಿಗಳ ಜೊತೆಯಲ್ಲಿ ಎಲ್ಲ ತಾಲೂಕಿನ ಅಧಿಕಾರಿಗಳು ಕೂಡ ಕೈ ಜೋಡಿಸಿ ಅವ್ರನ್ನ ಕರೆತರೋದಕ್ಕೆ ಎಲ್ಲದಕ್ಕೂ ಕೂಡ ವ್ಯವಸ್ಥೆ ಮಾಡಿದರೆ ಖಂಡಿತ ಇದು ಎಲ್ಲರಿಗೂ ಕೂಡ ಇದಕ್ಕೆ ಶ್ರಮಿಸಿದಂಥ ಎಲ್ಲರಿಗೂ ಕೂಡ ಕೃತಜ್ಞತೆ ಹೇಳಲಿಕ್ಕೆ ಬಯಸ್ತೇನೆ. 1206 ಜನ ಇದ್ದಾರೆ. ಹೌದು, ಇಲ್ಲ, ಹಿಂದೆ ಅನಿತಾ ಕುಮಾರಸ್ವಾಮಿ ಅವರು MLA ಆಗಿದ್ದಾಗೂ ಖರ್ಚು ಮಾಡಿದ್ವಿ. 2-3 ಸಲ ಮಾಡಿದ್ದೀವಿ. ಇದೇನು ಮೊದಲನೇದಲ್ಲ, 2-3 ಸಲ ಮಾಡಿದ್ದೀವಿ ಆಗಲೇ. ಅದು ಯಾಕೆ ಕೇಳಿದೆ, ನನ್ನ ಋಣ ಇದೆ ಖಂಡಿತ. ನನ್ನ ಜನದ ಋಣ ನನ್ನ ಮೇಲಿದೆ. ಅವ್ರು ನನ್ನ ಕಷ್ಟದಲ್ಲಿದ್ದಾಗ ನನಗೆ ಹಾಕ್ತಾರೆ. ನಾನು ಕಷ್ಟದಲ್ಲಿದ್ದಾಗ ಅವರೆಲ್ಲ ಚುನಾವಣೆನ ಕೋಟಿಗಟ್ಟಲೆ ಕೊಟ್ಟರು. 10 ರೂಪಾಯಿಂದ ಹಿಡಿದು ಕುರಾನ್ ಬುಕ್ ಒಳಗಿಟ್ಟು ಮಕ್ಕಳು ಅವ್ರಿಗೆ ಖರ್ಚಿಗೆ ಮನೇಲಿ ಅಪ್ಪ ಅಮ್ಮ ಕೊಟ್ಟಿದ್ದ ದುಡ್ಡನ್ನು ನಾನು ಕರೆಸಿ ಮನೇಲಿ ಕೊಟ್ಟು ನನಗೆ ಎಲೆಕ್ಷನ್ ಮಾಡಿಸಿದಂಥವ್ರು ನಮ್ಮ ಕ್ಷೇತ್ರದ ಜನ. ಹಾಗಾಗಿ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ರಾಜಕೀಯ ಅಡ್ಡಿ ಬರಲ್ಲ. ನಮ್ಮಲ್ಲೊಂದು ಕುಟುಂಬದ ರೀತಿಯಲ್ಲಿ ಎಲ್ಲರೂ ಕೂಡ 76,000 ಜನ ಕುಟುಂಬ ಏನಿದೆ ಎಲ್ಲರೂ ಕೂಡ ಒಟ್ಟಾಗಿರ್ತೇವೆ. ನಮ್ಮದು ಚುನಾವಣೆ
ಹೊರತುಪಡಿಸಿ ಇರ್ತಕ್ಕಂಥ ಸಂಬಂಧ ಇದು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಬಿಸಿಎಂ ಹಾಸ್ಟೆಲ್ ಅಧಿಕಾರಿ ಸೋನಿಯಾ ಮಾತನಾಡಿ, ಶಾಸಕರು ಮಾಡ್ತಾ ಇರುವ ಈ ಮಡಿಲು ತುಂಬುವ ಕಾರ್ಯ ಮಾಡ್ತಿದ್ದಾರೆ. ಮಹಿಳೆಯರಲ್ಲಿ ಇದೊಂದು ಸಂತಸದ ವಿಚಾರ. ನಾನು ಒಬ್ಬ ಹೆಣ್ಣಾಗಿ ಬಹಳ ಖುಷಿ ಪಡ್ತೀನಿ. ನಾನು ಅಧಿಕಾರಿ ಅನ್ನೋ ಮನಸ್ಥಿತಿಯಲ್ಲಿ ಇಲ್ಲಿಗೆ ಬಂದಿಲ್ಲ, ಬದಲಿಗೆ ಒಬ್ಬ ಹೆಣ್ಣಾಗಿ ಇಲ್ಲಿಗೆ ಬಂದಿದ್ದೇನೆ ಎಂದಿದ್ದಾರೆ. ಇವತ್ತು ಮಾನ್ಯ ಚಿಕ್ಕನಾಯಕನಹಳ್ಳಿ ಶಾಸಕರು ಎಲ್ಲ ಮಹಿಳೆಯರಿಗೋಸ್ಕರ ಸೀಮಂತ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದಾರೆ. ಇದೊಂದು ಮಹಿಳೆಯರಲ್ಲಿ ಪ್ರಥಮ ಘಟ್ಟ. ಮದುವೆ ಆದಮೇಲೆ ಇದೊಂದು ಸೆಲೆಬ್ರೇಷನ್ ಅಂತ ಹೇಳ್ಬೋದು. ಅಂಥದನ್ನು ಸಾಮೂಹಿಕವಾಗಿ ಎಲ್ಲರಿಗೂ ಮಾಡ್ತಿರೋ ಅಂಥದ್ದು ಒಂದು ಸುಖಕರವಾದ್ದು ಹಾಗೂ ತುಂಬ ಖುಷಿ ತರೋವಂಥ ವಿಷಯ ಕೂಡ. ಇದು ಬರೀ ಒಂದು ಹೆಲ್ತ್ ಡಿಪಾರ್ಟ್ಮೆಂಟಿಂದ ಆಗಲಿ, ಬರೀ ಒಂದು ಸೀಮಂತ ಕಾರ್ಯಕ್ರಮ ಅಂತ ಇರಲಿಲ್ಲ. ಹೆಲ್ತ್ ಡಿಪಾರ್ಟ್ಮೆಂಟಿಂದ ಆಗಲಿ, ಮತ್ತು ವೇದ ಉಪನಿಷತ್ಗಳನ್ನು ಪಠನೆ ಮಾಡೋದಾಗಲಿ, ಸಂಗೀತ ವಾದ್ಯಗಳನ್ನಾಗಲಿ ಪ್ರತಿಯೊಂದು ಒಳಗೊಂಡಿತ್ತು. ಭಾಳ ಸುಸಜ್ಜಿತವಾದ ಕಾರ್ಯಕ್ರಮನ ಆಯೋಜಿಸಿದ್ದಾರೆ. ಭಾಳ ಖುಷಿಯಾಗುತ್ತೆ. ನಾನು ಒಂದು ಹೆಣ್ಣಾಗಿ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಲು ತುಂಬ ಖುಷಿಯಾಗುತ್ತೆ. ಇಂಥ ಕಾರ್ಯಕ್ರಮ ಅಧಿಕಾರಿ ಅನ್ನೋಕ್ಕಿಂತನೂ ಒಂದು ಹೆಣ್ಣಾಗಿ ನಾನಿವತ್ತು ಭಾಳ ಖುಷಿ ಪಡ್ತಾ ಇದ್ದೀನಿ. ಒಂದು ಹೆಣ್ಣಾಗಿ ನಾನು ಒಂದು ಗರ್ಭಾವಸ್ಥೆನಲ್ಲಿ ಇದ್ದಾಗ ಇಷ್ಟು ಜನರ ಜೊತೆ ಈ ಒಂದು ಕಾರ್ಯಕ್ರಮನ ಆಚರಿಸ್ಕೊಂಡಲ್ಲ, ನನಗೆ ಭಾಳಷ್ಟು ಖುಷಿಯಾಗಿದೆ. ಇನ್ನು ಕಾರ್ಯಕ್ರಮದಲ್ಲಿ ನೂರಾರು ಗರ್ಭಿಣಿಯರು, ಅಧಿಕಾರಿಗಳು, ಸಿಬ್ಬಂದಿಗಳು ಹಾಜರಿದ್ದರು. ಚೇತನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.